ಈಗ ನಿಮಗೆ ಸರ್ ಭಾಳ ಮುಖ್ಯವಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಶಿಷ್ಯರಿಗೆ ಅಲ್ಲಿಂದ ಟಿಕೆಟ್ ಕೊಡಲಾಯಿತು, ಚೆನ್ನಿ ಅವರಿಗೆ ಟಿಕೆಟ್ ಕೊಡಲಾಯಿತು. ನನಗೆ ಅನಿಸಿದ್ದು ಆಗ ನಾನು ಆ ಸುದ್ದಿ ಓದ್ತಾ ಇದ್ದೆ, ನನಗನಿಸಿದ್ದು ಅದು ಹೇಗಿರುತ್ತೆ ಅಂತಂದರೆ ನಿಮ್ಮ ಹಿಂದೆ ಅಂದರೆ ಯಾವಾಗಲೂ ಅಷ್ಟೇ ಹಿಂಬಾಲಕರ ಥರ ಇರ್ತಾರೆ. ನೀವು ಹೇಳಿದ್ದನ್ನು ಬನ್ನಿ ಇದು ಮಾಡಿ ಮತ್ತೊಂದು ಮಾಡಿ ಅದು ಆ ಕೆಲಸ ಮಾಡಿ, ಅಥವಾ ಅವರು ಬಂದು ಸಾಹೇಬ್ರ ಇದಿದೆ ಮತ್ತೊಂದಿದೆ ಅಂತ. ನಿಮ್ಮನ್ನು ಬಿಟ್ಟು ಅವರಿಗೆ ಟಿಕೆಟ್ ಸಿಕ್ಕಾಗ ಅಪ್ಪ ಯಾರಿಗಾದ್ರೂ ಅನಿಸುತ್ತೆ ನನ್ನ ಹಿಂದಿಯಿಂದ ಬರ್ತಿದ್ದೀನಪ್ಪ ಅವ್ರಿಗೆ ಟಿಕೆಟ್ ಸಿಕ್ತು, ಮತ್ತೊಂದು ಕ್ಷೇತ್ರದಿಂದ ಕೊಡೋದು ಬೇರೆ ಸರ್. ಆ ಕ್ಷೇತ್ರದಿಂದ ನಿಮಗೆ ನಿಜವಾಗ್ಲೂ ನಿಮ್ಮ ಆಂತರಿಕವಾಗಿ ಆಂತರ್ಯದಲ್ಲಿ ಏನು ಅನಿಸ್ತಾ ಸಂದರ್ಭದಲ್ಲಿ? ನನಗೆ 1989ರಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಡ್ತಲ್ಲ, ನನಗಿಂತ ಎಕ್ಸ್ಪರ್ಟ್ಸ್ಗಳು, ಹೀರೋಗಳು, ನಾಯಕರುಗಳು ಭಾಳ ವರ್ಷ ಸೇವೆ ಮಾಡಿದಂಥ ಸಂಘಟನೆಯಲ್ಲಿ ಅವರೆಲ್ಲ ಬಿಟ್ಟು ನನಗೆ ಕೊಟ್ಟಾಗ ಅವ್ರಿಗೆಲ್ಲ ಏನು ಅನಿಸಿರುತ್ತೆ? ನಾನು ಯಾತಕ್ಕೆ ಇದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ. ನಾನು ನಮ್ಮ ತಾಯಿ ಒಂದು ಕೂಲಿ ಕೆಲಸ ಮಾಡಿಕೊಂಡು ಅಡಿಕೆ ಮಂಡಿಯಲ್ಲಿ ಕೂಲಿ ಮಾಡ್ತಾ ಇರೋ ತಾಯಿ ಮಗನಾಗಿ ಬಂದಂಥ ನನಗೆ MLA ಟಿಕೆಟ್ ಕೊಟ್ಟು ರಾಜ್ಯದ ಉಪಮುಖ್ಯಮಂತ್ರಿ ತನಕನೂ ತಂದಿದ್ದೆ ಈ ಪಕ್ಷ. ಈ ಪಕ್ಷದ ಹಿರಿಯರು ಯೋಚನೆ ಮಾಡಿದ್ರು, ಈ ಸರಿ ಚುನಾವಣೆಯಲ್ಲಿ ಇನ್ನು ಮುದ್ದೆ ಚುನಾವಣೆಗೆ ರಾಜಕಾರಣದಲ್ಲಿ ಈಶ್ವರಪ್ಪ ಬೇಡ. ಅವ್ರು ಯೋಚನೆ ಮಾಡಿರಬೇಕಾದ್ರೆ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಯೋಚನೆ ಮಾಡಿರ್ತಾರೆ. ನಮಗಿಂತ ಅವರು ಯೋಚನೆ ಮಾಡೋಂಥ ಶಕ್ತಿ ಜಾಸ್ತಿ ಇದೆ. ಹಾಗಾಗಿ ಅವ್ರು ಕೊಟ್ಟಂಥ ಸಲಹೆ, ಸೂಚನೆ, ಮಾರ್ಗದರ್ಶನ ಪ್ರಕಾರ ನಾನು ಹಿಂದೆ ಸರ್ಕೊಂಡಿದ್ದು ಹೌದು. ಮತ್ತು ಯಾಕೆಂದರೆ ಅವ್ರು ಹೇಳಿದ ಪ್ರಕಾರ ನಾನು ನಡ್ಕೊಂಡೆ. ಅದೇ ಪ್ರಕಾರ ನಮ್ಮೊಬ್ಬ ಕಾರ್ಯಕರ್ತ ಇವತ್ತು MLA ಆಗಿರೋದು ನನಗೆ ತುಂಬ ಸಂತೋಷ. ಈಶ್ವರಪ್ಪನವರೇ, ಅಭಿವೃದ್ಧಿ ಆಧಾರಿತವಾಗಿ ಭಾಷಣಗಳು ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ನಡೀತಿದ್ದಿದ್ದು ಒಂದು ಕಾಲ ಇತ್ತು. ಈಗ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ಅಂತಾರೆ, ಬಟ್ ಸಿದ್ಧಾಂತವೇ ರಾಜಕೀಯ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳಿ, ಸಿದ್ಧಾಂತದಲ್ಲೇ ರಾಜಕೀಯ ಅವಶ್ಯಕತೆ ಇದೆಯಾ ಅಂತ? ಸಿದ್ಧಾಂತದ ರಾಜಕೀಯ ಇನ್ನೂ ಪೂರ್ಣ ಆಗಿಲ್ಲ, ಆಗಬೇಕು. ಅಭಿವೃದ್ಧಿ ಅಂತ ಹೆಸರಿನಲ್ಲಿ ರಾಜಕಾರಣ ಆಗ್ತಾ ಇದೆ. ಹೆಸರಿನಲ್ಲಿ ಅಭಿವೃದ್ಧಿ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ, ಜನ ನಂಬಿಡ್ತಾರೆ ಅವ್ರನ್ನ. ರಾಜಕಾರಣಿಗಳ ಮಾತು ನಂಬಿಡ್ತಾರೆ. ಉದಾಹರಣೆಗೆ ಹೇಳ್ತೀನಿ, ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಬಂದಿಲ್ಲ. ಯಾರು ಹೇಳಿದ್ದನ್ನ? ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಆಗಿರೋಂಥ ವ್ಯಕ್ತಿ. ಬರೀ ಸಿದ್ದರಾಮಯ್ಯ ಅಂದ್ರೆ ಅದಕ್ಕೆ ಬೆಲೆ ಕೊಡ್ತಿರ್ಲಿಲ್ಲ. ನಾನು ಇವತ್ತಿಗೂ ಹೇಳ್ತೀನಿ, ಅವತ್ತಿಂದ ಹೇಳ್ತಾ ಬಂದಿದ್ದೀನಿ. ನೀವು ಹೇಳ್ತಿರೋ ಸುಳ್ಳು. ನೀವೊಂದು ಶ್ವೇತಪತ್ರ ಸರ್ಕಾರದಿಂದ ಹೊರಡಿಸಿ, ನೀವು ಹೋದೆಲ್ಲ ಸುಳ್ಳು ಹೇಳ್ಕೊಂತ ಬರ್ತಿದ್ದೀರಿ. ಕೇಂದ್ರದಿಂದ ಬಂದಿಲ್ಲ. ಅಷ್ಟು ದುಡ್ಡು ಕೇಂದ್ರದಿಂದ ಬರೋದು. ಆಮೇಲೆ ಕರ್ನಾಟಕ ರಾಜ್ಯದ ಹಣ ಇವತ್ತು ಕೇಂದ್ರದಿಂದ ಬರೆದಿದ್ದರೆ ನೀವು ಈ 5 ಗ್ಯಾರಂಟಿಗಳು ನಾವು ನುಡಿದಂತೆ ನಡೆದ ಸರ್ಕಾರ, ನಿಮ್ಮ ಟಿ ವಿಗಳು ನೋಡ್ತೀನಿ ನಾನು, ಬೊಗಳೆ ಭಾಷಣ, ಸುಳ್ಳದು, ನಡೀತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಭಿವೃದ್ಧಿನೂ ಒಂದು ಕಡೆ ಮಾಡ್ತಿಲ್ಲ, ಸುಳ್ಳು ಹೇಳ್ಕೊಂತ ಬಂದಿದ್ದಾರೆ. ಕೇಂದ್ರದಿಂದ ಪೂರ್ಣ ಬಂದಿದೆ. ಯಾರು ಹೇಳ್ತಾರದು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಲ್ಲಿ ಹೇಳಿದ್ದು? ಲೋಕಸಭೆಯಲ್ಲಿ ಅಧಿಕೃತವಾಗಿ. ಆರ್ಥಿಕ ಮಂತ್ರಿ ನಮ್ಮ ಸಹೋದರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಅಷ್ಟೇ ಹೇಳಿಲ್ಲ, ಶ್ವೇತಪತ್ರವನ್ನು, ಸರ್ಕಾರದ ಶ್ವೇತಪತ್ರ ಹೊರಡಿಸಿದ್ರು. ಸರ್ಕಾರದ ಶ್ವೇತಪತ್ರ ಸುಳ್ಳಾಗಿದ್ದರೆ ಕೋರ್ಟ್ಗೆ ಹೋದರೆ ಪ್ರಧಾನಮಂತ್ರಿನೂ ಮತ್ತು ಅರ್ಥ ಸಚಿವರು ಜೈಲಿಗೆ ಹೋಗಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ಸವಾಲು ಹಾಕ್ತೇನೆ. ನೀವು ಸರ್ಕಾರದ ಶ್ವೇತಪತ್ರ ಹೊರಡಿಸಿ, ಕೇಂದ್ರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿ, ಆಗ ನಾನು ಮೆಚ್ತೀನಿ. ಅವಾಗ ನಾನೇನು ಮಾಡ್ತೀನಿ ಗೊತ್ತಾ? ಸರ್ಕಾರದ ಶ್ವೇತಪತ್ರ ಇವರು ಹೊರಡಿಸಿದ್ರೆ ಅದು ಅಧಿಕೃತವಾಗತ್ತೆ. ಈ ಮುಖ್ಯಮಂತ್ರಿ ರಾಜ್ಯ ಜನಕ್ಕೆ ಮೋಸ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ನಾನೇ ಕೋರ್ಟ್ಗೆ ಹೋಗಿ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕ್ಸ್ತೀನಿ. ಇಷ್ಟು ವಿಶ್ವಾಸದಲ್ಲಿ ನಾನು ಹೇಳಬೇಕಾದ್ರೆ ಕೇಂದ್ರದಿಂದ ಹೊರಟ ಶ್ವೇತಪತ್ರ ಇವ್ರು ಯಾಕೆ ಶ್ವೇತಪತ್ರ ಹೊರಡ್ತಿಲ್ಲ? ಅದೇ ನನಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು. ನಿಮಗೆ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ ಶ್ವೇತಪತ್ರ, ಸರ್ಕಾರ ಶ್ವೇತಪತ್ರ ಅಲ್ಲ, ಇದೆಲ್ಲ ಅನುದಾನ ಅಭಿವೃದ್ಧಿ ವಿಚಾರ ಆಯ್ತು. ನಾನು ಕೇಳಿದ್ದು ಹಿಂದುತ್ವ ಅನ್ನೋದನ್ನ ನೀವು ರಾಜಕೀಯ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ನಾನು. ಅಯ್ಯೋ, ಅದೇ ನಮ್ಮ ಜೀವಾಳ. ಈ ದೇಶದಲ್ಲಿ ರಾಜಕಾರಣ ಮಾಡ್ತಿರೋದು ಹಿಂದುತ್ವಕ್ಕೋಸ್ಕರನೇ. ಇದರಲ್ಲೇನು ಮುಚ್ಚುಮರೆ ಇಲ್ಲ. ಯಾಕೆ ರಾಜಕಾರಣ ಮಾಡಬೇಕು? ಬ್ರಿಟಿಷರ ಕಾಲದಲ್ಲಿ ರಸ್ತೆ, ಚರಂಡಿ, ದೀಪ, ನೀರು, ಬಿಲ್ಡಿಂಗು ಮಾಡಿರ್ಲಿಲ್ವಾ? ಯಾಕೆ ಬೇಕಿತ್ತು ಸ್ವಾತಂತ್ರ್ಯ? ಹಾಗಾದ್ರೆ ಸ್ವಾತಂತ್ರ್ಯ ಬೇಕಾಗಿರೋದೇನೆ ಹಿಂದುತ್ವ, ಭಾರತೀಯ ಸಂಸ್ಕೃತಿ. ಇವತ್ತು ಇಡೀ ವಿಶ್ವ ನರೇಂದ್ರ ಮೋದಿಗೆ ನಿಮಗೆ ನಾವು ವೀಸಾ ಕೊಡಲ್ಲ ಅಂತ ಹೇಳ್ತಿದ್ದಂಥ ದೇಶಗಳು, ಪ್ರಪಂಚದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದಂಥ ದೇಶಗಳು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಾಗ ನಮ್ಮ ದೇಶಕ್ಕೆ ಬರಬೇಡಿ,
ಅಂಥ ವ್ಯಕ್ತಿಗಳು ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿನ ವಿಶ್ವನಾಯಕ ಅಂತ ಒಪ್ಪದು ಯಾವ ಲೆಕ್ಕದ ಮೇಲೆ? ಈ ಹಿಂದುತ್ವದ ಮೇಲೇನೆ. ಹಿಂದುತ್ವ ಅಂತ ಅಂದ ತಕ್ಷಣ ಸರ್ವೇ ಜನ ಸುಖಿನೋ ಭವಂತು, ಇದನ್ನ ಹಿಂದುತ್ವದಲ್ಲಿದೆ. ಹಾಗಾಗಿ ಇದನ್ನ ಮಾಡಿ ತೋರಿಸಿದ್ರು ನರೇಂದ್ರ ಮೋದಿ. ಅದಕ್ಕೋಸ್ಕರ ಇಡೀ ಪ್ರಪಂಚ ಇವತ್ತು ಮೋದಿ ಜೊತೆಗಿದ್ದಾರೆ. ಆ ಹಿಂದುತ್ವ ಇನ್ನು ಪೂರ್ಣ ಜಾರಿ ಆಗಿಲ್ಲ, ಒಂದೊಂದೇ ಆಗ್ತಾ ಇದೆ. ಬರುವಂಥ ದಿನ ರಾಜಕಾರಣದಲ್ಲಿ ಹಿಂದುತ್ವವನ್ನು ಎಲ್ಲ ಪಕ್ಷಗಳು ಒಪ್ಪಬೇಕಾಗತ್ತೆ.